ನಮಸ್ಕಾರ ಸ್ನೇಹಿತರೆ. ಒಂದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಹಣ್ಣಂಪಲು ಕಾಯಿಗಳು ತರಕಾರಿಗಳನ್ನು ನಾವು ಸೇವನೆ ಮಾಡಬೇಕು. ಅದರಲ್ಲೂ ರಾಸಾಯನಿಕ ರಹಿತ. ಈಗ ಎಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಮೂಟೆ ಗೊಬ್ಬರ ಪಡಿಬೇಕಂದ್ರೆ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತವೆ. ಆ ಥರ ಬರ್ತಾ ಬ್ಯಾನ್ ಮಾಡೋದು ಬೆಟ್ರ್. ಆ ಬ್ಯಾನ್ ಮಾಡಿಬಿಟ್ರೆ ನಮ್ಮ ಭೂಮಿ ಫಲವತ್ತಾಗಿ ಆ ಭೂಮಿ ಮತ್ತೆ ಯಥಾಸ್ಥಿತಿ ನಮಗೆ ಬಂಗಾರವನ್ನು ಕೊಡುವಂಥ ಶಕ್ತಿ ಭೂಮಿಗೆ ಬರಲಿ. ಕಾರಣ ಈ ನಮ್ಮ ಜನಗಳ ದುರಾಸೆಗೆ ಆಸೆ ಇಲ್ಲ, ದುರಾಸೆ. ಮನುಷ್ಯನಿಗೆ ಆಸೆ ಇರಬೇಕು, ಬದುಕಬೇಕು, ಬಾಳಬೇಕು, ಏನೋ ಮಾಡಬೇಕು ಅಂತ. ಅದು ದುರಾಸೆ ಇರಬಾರ್ದು. ಈ ದುರಾಸೆಯಿಂದ ಅವ್ರೇನು ಮಾಡ್ತಾಯಿದ್ದಾರೆ, ಈ ರಸಗೊಬ್ಬರಗಳು, ರಾಸಾಯನಿಕಗಳು, ಪೆಸ್ಟಿಸೈಡು, ಒಂದು ಕೀಟನಾಶಕಗಳು ಹಾಕಿ ಭೂಮಿಯನ್ನು ಬರ್ಡ್ ಮಾಡಿಬಿಟ್ಟವ್ರೆ. ನೋಡಿ, ಬೆಂಗಳೂರಲ್ಲಿರುವಂತಹ ತರಕಾರಿಗಳು ಅಂಗಡಿಗಳು ಯಾವ ಅಂಗಡಿಗಳಿಲ್ಲ, ಅಷ್ಟು ಅಂಗಡಿ ಜಾಸ್ತಿ ಆಗಿತ್ತು ತರಕಾರಿಗಳು. ಕಾರಣ ಇವ್ರಿಗೆ ಗೊತ್ತು. ಅವರಷ್ಟು ಅಲ್ಲಿ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಎಷ್ಟಾಗ್ತಂತ ಇವ್ರಿಗೆ ಗೊತ್ತಿಲ್ಲ. ಆದರೆ ಆ ವಿಷಯವನ್ನು ನಾವು ಸೇವನೆ ಮಾಡ್ತಾಯಿದ್ದೀವಿ. ಮುಂದೆ ಕೆಲವು ವರ್ಷಗಳಾದ ಮೇಲೆ ಗ್ಯಾರಂಟಿ ರೈತರಿಗೆ ಹಣ ಕೊಟ್ಟು ಬೆಳೆ ಬೆಳೆಸಬೇಕು, ಆ ಸ್ಥಿತಿ ಬರ್ತದೆ. ಕಾರಣ ರಾಸಾಯನಿಕ ಆ ರಾಸಾಯನಿಕದಿಂದ ಅನೇಕ ಕಾಯಿಲೆ ತರಕಾರಿ ತಿನ್ನಬೇಕು ಅಂತಾರೆ, ಇಲ್ಲ ಅಂತಿಲ್ಲ. ಅದೇ ವಿಷಕಾರಿ ತರಕಾರಿ ತಿಂತಾಯಿದ್ದೀವಿ ನಾವು. ಆದ್ದರಿಂದ ಯಾವುದೇ ಆಗಲಿ ಭೂಮಿಯನ್ನು ಫಲವತ್ತತೆ, ಜೀವಾಮೃತ, ಮತ್ಸ್ಯಾಮೃತ, ಅಮೃತಮುಟ್ಟಿ, ಅಮೃತಪಾನಿ ಇವೆಲ್ಲ ಮಾಡಿಕೊಂಡು ಭೂಮಿಗೆ ಹಾಕಿದಾಗ ಭೂಮಿಯಲ್ಲಿ ಆ ಒಂದು ಫರ್ಟಿಲಿಟಿ ಅಂತೀವಿ, ಆ ಒಂದು ಫರ್ಟಿಲಿಟಿ ಇದರಲ್ಲೇ ಬರ್ತದೆ. ಆದರೆ ಭೂಮಿ ಸಹ ಅಷ್ಟು ಫಲವತ್ತತೆಯನ್ನು ಇದಾಗಿ ಆ ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವ ಸಂಖ್ಯೆ ಜಾಸ್ತಿಯಾಗಿ ಭೂಮಿ ಬಲವಂತ ರೋಗ ಶಕ್ತಿ ಜಾಸ್ತಿ ಆಗ್ತದೆ. ಈ ಹಿಂದೆ ಒಂದು ಭೂಮಿಗೆ ಈ ಹಸರಳೆ ಗೊಬ್ಬರ ಅಂತ ಹಾಕ್ತಾಯಿದ್ರು. ಹಸರಳೆ ಗೊಬ್ಬರ ಅಂದರೆ ಹಸಿ ಇದನ್ನು ಕಟ್ ಮಾಡ್ಕೊಂಡು ತಿಪ್ಪೆಗೆ ಹಾಕೊಲಿಸಿ ಆ ಗೊಬ್ಬರವನ್ನು ಭೂಮಿಗೆ ಹಾಕಿ ಆ ಗೊಬ್ಬರದಿಂದ ಅನೇಕ ಗಿಡ ಮರಗಳನ್ನು ಕೊಳೆತ ಗೊಬ್ಬರವನ್ನು ಹಾಕಿದಾಗ ಆ ಅಂಶ ಭೂಮಿಗೆ ಹಾಕಿದಾಗ ಅದು ಹೀರ್ಕೊಂಡು ಆ ಅಂಶವನ್ನು ಸೇಕರಿಸಿ ನಮಗೆ ಅಮೃತ ಕೊಡ್ತಾಯಿತ್ತು. ಈಗ ಹಂಗಿಲ್ಲ. ನಾವು ಯೂರಿಯಾ DAP ಹಾಕಿದಾಗ ಈ ಅಂಶ ಹೀರ್ಕೊಂಡು ಸೇಕರಣೆ ಮಾಡ್ಕೊಂಡು ನಮ್ಗೆ ಕೊಡ್ತಾಯಿದೆ. ವಿಷಯವನ್ನು ನೀವೇ ಹಾಕಿದ್ದೀವಿ ತಿನ್ನಿರಿ ಅಂತ. ಆದ್ದರಿಂದ ಯಾವುದೇ ತರಕಾರಿ ಆಗಲಿ ಅದನ್ನು ನಾವೇ ಸಾವಯವ ಕೃಷಿಯಲ್ಲಿ ಬೆಳೆಸಿ ಆ ಸೇವನೆ ಮಾಡೋದ್ರಿಂದ ನಮಗೆಷ್ಟು ಅನುಕೂಲಕರವಾಗುತ್ತೆ. ನಾವು ಅದನ್ನು ಬಿಟ್ಟು ರಾಸಾಯನಿಕ ರಹಿತ ಮಾಡಬೇಕು, ರಾಸಾಯನಿಕ ಕಡಿಮೆ ಮಾಡಬೇಕು. ಆಗ ತಾನೇ ಇದಾಗುತ್ತೆ. ಸ್ನೇಹಿತರೆ, ಈ ಸೌತೆಕಾಯನ್ನು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ BP ಮುಂದೆ ನಮಗೆ ಬರೋದಿಲ್ಲ, ಬಂದಿದ್ದು ಸಹ ಹೋಗುತ್ತೆ. ನಮಸ್ಕಾರ ಸ್ನೇಹಿತರೆ. ಮುಂದಿನ ಎಪಿಸೋಡಲ್ಲಿ ಇನ್ನೂ ತಿಳಿಸಲಾಗುತ್ತೆ. ಈಗ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮಾಡಿ. ನಮಸ್ಕಾರ ಸ್ನೇಹಿತರೆ.